ಗೈಸ್ ತುಂಬ ಜನಕ್ಕೆ ಈ ಒಂದು ಫ್ಲ್ಯಾಗ್ಡ್ ಫಾಲೋವರ್ಸು ಪ್ರಾಬ್ಲಮ್ ಶುರುವಾಗಿದೆ ಅಂತಂದರೆ ಸೊ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಫಾಲೋವರ್ಸ್ ಲಿಸ್ಟ್ ಹೋಯ್ತು ಅಂತಂದರೆ ಅಲ್ಲಿ ಫ್ಲ್ಯಾಗ್ಡ್ ಫಾಲೋವರ್ಸ್ ಅಂತ ಅಂದ್ಬಿಟ್ಟು ಈ ಥರ ನಿಮಗೆ ತೋರಿಸ್ತಾರೆ. ಸೊ ಇದರಿಂದ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ಗ್ರೋ ಆಗಲ್ಲ ಇನ್ ಕೇಸ್ ಏನಾದರೂ ಫ್ಲ್ಯಾಗ್ಡ್ ಫಾಲೋವರ್ಸ್ ಇದ್ದಾರೆ ಅಂತಂದರೆ. ಹಾಗಾದರೆ ಇದನ್ನು ರಿಮೂವ್ ಮಾಡೋದು ಹೇಗೆ ಮತ್ತು ಇದು ಯಾಕೆ ಬರ್ತಾರೆ, ಇದು ಬಂದರೆ ಏನಾಗುತ್ತೆ ಎಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಫುಲ್ಲು ನೋಡಿ. ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫ್ಲ್ಯಾಗ್ಡ್ ಫಾಲೋವರ್ಸ್ ಇದ್ದಾರಾ ಇಲ್ವಾ ಅಂತ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ನಾನು ಆವಾಗಲೇ ಹೇಳಿದಂಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ಚೆನ್ನಾಗಿ ಗ್ರೋ ಆಗುತ್ತೆ ಇದನ್ನು ನೀವು ತೆಗೆದಾಕ್ತು ಅಂತಂದರೆ. ಓಕೆ, ಅದೆಲ್ಲ ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತೋರಿಸೋದಕ್ಕಿಂತ ಮುಂಚೆ ದಯವಿಟ್ಟು ನೀವೇನಾದ್ರು ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತ ನೋಡ್ತಾರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇನ್ಸ್ಟಾಗ್ರಾಮ್ ಅಕೌಂಟ್ ಇಟ್ಕೊಂಡಿತ್ತು ಅಂತಂದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಫಸ್ಟು ನಿಮ್ಮ ಒಂದು ಅಕೌಂಟಲ್ಲಿ ಫ್ಲ್ಯಾಗ್ಡ್ ಫಾಲೋವರ್ಸು ಇದಾರಾ ಇಲ್ವಾ ಅಂತ ನೀವು ಫಸ್ಟು ಚೆಕ್ ಮಾಡ್ಕೊಳ್ಳೋದನ್ನು ನಾನು ನಿಮಗೆ ತೋರಿಸ್ತೀನಿ. ಅದನ್ನು ಎಲ್ಲಿ ಫೈಂಡ್ ಔಟ್ ಮಾಡೋದು ಅಂತ. ಸೊ ಜಸ್ಟ್ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಲಾಗಿನ್ ಆಗಿ ಓಪನ್ ಮಾಡ್ಕೊಳ್ತು ಅಂತಂದರೆ ಈ ಥರ ಬರುತ್ತೆ. ಸೊ ಇಲ್ಲಿ ನಿಮ್ಮ ಪೋಸ್ಟು, ಫಾಲೋವರ್ಸು, ಫಾಲೋವಿಂಗ್ ಎಲ್ಲವೂ ಕೂಡ ಇರುತ್ತೆ. ಸೊ ನೀವು ಇಲ್ಲಿ ಜಸ್ಟು ಇಲ್ಲಿ ಫಾಲೋವರ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ಕ್ಯಾಟಗರೀಸ್ ಅಂತ. ಅಲ್ಲಿ ಕ್ರಿಯೇಟರ್ಸು ಮತ್ತು ಇನ್ನೊಂದು ಫ್ಲ್ಯಾಗ್ಡ್ ಫಾರ್ ರಿವ್ಯೂ ಅಂತ ಬರುತ್ತೆ. ಸೊ ಇಲ್ಲಿ ಫ್ಲ್ಯಾಗ್ಡ್ ಫಾರ್ ರಿವ್ಯೂ ಅಂತ ಇದೆ ನೋಡಿ, ಇದೇ ನಿಮಗೆ ಇದು ಫ್ಲ್ಯಾಗ್ಡ್ ಫಾಲೋವರ್ಸ್ ಅಂತಂದರೆ ಸೊ ಸ್ಪ್ಯಾಮ್ ಫಾಲೋವರ್ಸ್ ಇವರು. ಸೊ ಇಲ್ಲಿ ನೀವು ನೋಡ್ಬೋದು 3236 ಫಾಲೋವರ್ಸು ನನಗೆ ಫ್ಲ್ಯಾಗ್ಡ್ ಫಾಲೋವರ್ಸಲ್ಲಿ ಬಂದು ಆ್ಯಡ್ ಆಗಿದ್ದಾರೆ. ಆಯಿತಾ? ಸೊ ಈ ಫ್ಲ್ಯಾಗ್ಡ್ ಫಾಲೋವರ್ಸ್ ಅಂತಂದರೆ ಏನು, ಇದು ಯಾಕೆ ಬರುತ್ತೆ ಅನ್ನೋದನ್ನ ಫಸ್ಟು ನಾನು ನಿಮ್ಗೆ ಇವಾಗ ಹೇಳ್ಬಿಡ್ತೀನಿ. ನೋಡಿ ಈ ಫ್ಲ್ಯಾಗ್ಡ್ ಫಾಲೋವರ್ಸು ಹೆಂಗೆ ಬರ್ತಾರೆ ಅಂತಂದರೆ ಅದು ಹೇಳೋಕ್ಕಾಗಲ್ಲ. ಆಯಿತಾ? ಲೈಕ್ ಈಗ ಕೆಲವೊಂದೊಂದು ಸಲ ದುಡ್ಡು ಕೊಟ್ಟು ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ಕೊಂಡಿರ್ತಾರೆ ಆ ಒಂದು ಅಕೌಂಟ್ ಇಟ್ಕೊಂಡಿರೋರು. ಆಯಿತಾ? ಸೊ ಎಕ್ಸಾಂಪಲ್ ಇವಾಗ ನನ್ನ ಅಕೌಂಟಲ್ಲಿ 3200 ಬಂದವ್ರೆ ಅಂತ ನಾನು ದುಡ್ಡು ಕೊಟ್ಬಿಟ್ಟು ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಕೊಂಡಿದ್ದೀನಿ ಅಂತಲ್ಲ. ಇಲ್ಲಿ ಏನಾಗುತ್ತೆ ಅಂತಂದರೆ ಕೆಲವರು ನಿಮ್ಮ ಒಂದು ಅಕೌಂಟ್ ಮೇಲೆ ಫ್ರೀಯಾಗಿ ಫಾಲೋವರ್ಸ್ಗಳನ್ನ ಆ್ಯಡ್ ಮಾಡೋದಕ್ಕೆ ಅಂತಲೇ ಇಂಟೆನ್ಷನಲ್ಲಿ ಕೂಡ ಕೆಲವರು ಮಾಡೋರು ಇರ್ತಾರೆ. ಅಂದರೆ ನಿಮ್ಮ ಅಕೌಂಟ್ಗೆ ಫೇಕ್ ಫಾಲೋವರ್ಸ್ಗಳು ಹೋಗಲಿ ಅಂತ ಅವರೇ ಸೊ ಟ್ರೈ ಮಾಡಿದ್ರೂ ಕೂಡ ಮಾಡಿರ್ತಾರೆ. ಅದರಿಂದ ಫಾಲೋವರ್ಸು ಬಂದು ಆ್ಯಡ್ ಆಗಿರ್ತಾರೆ. ಕೆಲವೊಂದೊಂದು ಸಲ ಏನಾಗುತ್ತೆ ಅಂತಂದರೆ ಈ ಫ್ಲ್ಯಾಗ್ಡ್ ಫಾರ್ ರಿವ್ಯೂವಲ್ಲಿ ಇದ್ದಾರೆ ನೋಡಿ, ಇವ್ರುಗಳು ಹೆಂಗೆ ಬರ್ತಾರೆ ಅಂತಂದರೆ ಈಗ ಇಲ್ಲಿ ಇದರ ಲೀಸ್ಟಲ್ಲಿ ಇರ್ತಾರಲ್ಲ ಅವ್ರುಗಳು ಅವ್ರ ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಯಾವುದೋ ಒಂದು ಇನ್ನೊಂದು ಗೀಪು ಏನೋ ಟ್ರೈ ಮಾಡಿರ್ತಾರೆ. ಅವರಿಂದ ಸೊ ನಮಗೆ ಈ ಥರ ಬಂದು ಕೂಡ ಆ್ಯಡ್ ಆಗಿರ್ತಾರೆ. ಸೊ ಇದನ್ನು ಕೂಡ ಇನ್ಸ್ಟಾಗ್ರಾಮ್ ಅವರು ಹೇಳಿದ್ದಾರೆ. ಆಯಿತಾ? ಸೊ 2 ಥರ ನಿಮಗೆ ಈ ಫ್ಲ್ಯಾಗ್ಡ್ ಫಾಲೋವರ್ಸ್ ಬಂದಿರ್ಬೋದು. ಆಯಿತಾ? ಸೊ ಹಾಗಾದರೆ ಈ ಫ್ಲ್ಯಾಗ್ಡ್ ಫಾಲೋವರ್ಸಿಂದ ಏನು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನೀವು ನನ್ನ ಕೇಳಿದ್ರೆ, ಈಗ ಎಕ್ಸಾಂಪಲ್ ಇವಾಗ ಇಷ್ಟು ಫಾಲೋವರ್ಸಿಂದ ನಿಮ್ಗೆ ಯಾವುದೇ ಥರ ರಿಯಾಕ್ಷನ್ನು, ಲೈಕು, ಕಮೆಂಟ್ಸು ಏನೂ ಬರಲಿಲ್ಲ, ರೆಸ್ಪಾನ್ಸ್ ಬರಲಿಲ್ಲ ಅಂತಂದರೆ ಇನ್ಸ್ಟಾಗ್ರಾಮ್ ಅವ್ರಿಗೆ ಅರ್ಥ ಆಗುತ್ತೆ ಇವರ ಅಕೌಂಟಲ್ಲಿ ಇಷ್ಟು ಜನ ಇದ್ದರೂ ಕೂಡ ಇವ್ರ ವೀಡಿಯೋಸ್ಗಳು ನೋಡ್ತಾ ಇಲ್ಲ, ಲೈಕ್ ಮಾಡ್ತಾ ಇಲ್ಲ, ಕಮೆಂಟ್ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಸೊ ನಿಮ್ಮ ಒಂದು ಅಕೌಂಟ್ನ ಜಾಸ್ತಿ ಅಂದರೆ ಟ್ರೆಂಡಿಂಗ್ಗೆ ಕಳಿಸೋದಕ್ಕೆ ಇಷ್ಟಪಡಲ್ಲ. ಅಂದರೆ ನಿಮ್ಮ ವೀಡಿಯೋಸ್ಗಳನ್ನ ರೀಚ್ ಮಾಡಿಸೋದಕ್ಕೆ ಇಷ್ಟಪಡಲ್ಲ, ಪ್ರಮೋಟ್ ಜಾಸ್ತಿ ಮಾಡಲ್ಲ ಇನ್ಸ್ಟಾಗ್ರಾಮ್ ಅವರು. ಪ್ರಮೋಟ್ ಮಾಡಿಲ್ಲ ಅಂತಂದರೆ ನಿಮ್ಮ ವೀಡಿಯೋಸ್ಗಳು ಹೆಂಗೆ ವೈರಲ್ ಆಗ್ತವೆ ಅಲ್ವಾ? ಸೊ ಈಗ ಒಂದು 100 ಜನ ಇದ್ದಾರೆ, 100 ಜನಕ್ಕೆ ವೀಡಿಯೋ ತಲುಪಲಿಲ್ಲ ಅಂತಂದರೆ ಅವರೆಲ್ಲಿ ನಿಮ್ಮ ಅಕೌಂಟು ಗ್ರೋ ಆಗುತ್ತಾ? ಆಗಲ್ಲ. ಸೊ ಹಾಗಾಗಿ ಈಗ ಇನ್ಸ್ಟಾಗ್ರಾಮ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಈ ಫ್ಲ್ಯಾಗ್ಡ್ ಇದರಲ್ಲೇ ಸೊ ಅವರೇ ಆ್ಯಡ್ ಮಾಡ್ತಾರೆ. ಅವ್ರಿಗೆ ಯಾವ್ಯಾವುದು ಡೌಟ್ ಬರುತ್ತೆ ಅದನ್ನೆಲ್ಲ ಫ್ಲ್ಯಾಗ್ಡ್ ಫಾರ್ ರಿವ್ಯೂವಲ್ಲಿ ಆ್ಯಡ್ ಮಾಡಿರ್ತಾರೆ. ಈಗ ನನ್ನ ಒಂದು ಫ್ಲ್ಯಾಗ್ಡ್ ಫಾರ್ ರಿವ್ಯೂವಲ್ಲಿ 3236 ಜನ ಇದ್ದಾರೆ. ಸೊ ಈಗ ನಾನು ಏನು ಮಾಡಬೇಕು ಇದನ್ನು, ಈಗ ನಮಗೆ ಇದು ಬಂದ್ಬಿಟ್ಟಿದೆ ಬ್ರೋ, ನನಗೊಂದು 100 ಜನ 200 ಜನ ಎಷ್ಟೋ ಬಂದಿದ್ದಾರೆ ನಿಮ್ಮ ಒಂದು ಅಕೌಂಟಲ್ಲಿ ಅನ್ಕೊಳ್ಳಿ. ಈಗ ಬಂದ್ಬಿಟ್ಟಿದೆ, ಇವಾಗ ಇದನ್ನು ಏನು ಮಾಡೋದು, ಇದನ್ನು ರಿಮೂವ್ ಮಾಡಬೇಕಾ ಅಥವಾ ಹಂಗೆ ಬಿಟ್ಟರೆ ಏನಾಗುತ್ತೆ ಅಂತ. ಸೊ ಆ್ಯಕ್ಚುಲಿ ನೀವು ರಿಮೂವ್ ಮಾಡಿದ್ರೇ ಬೆಸ್ಟ್ ಇರುತ್ತೆ. ಬಟ್ ಇಲ್ಲಿ ರಿಮೂವ್ ಮಾಡಿದ್ರೆ ಏನಾಗೋದು ಗೊತ್ತಾ, ಈಗ ನನಗೆ 1,86,000 ಫಾಲೋವರ್ ಇದ್ದಾರೆ ನೋಡಿ, ಇದರಲ್ಲಿ 3,000 ಡಿಕ್ರೀಸ್ ಆಗ್ತಾರೆ. ಅರ್ಥ ಆಯಿತಾ? ಸೊ ಅಂತಂದರೆ 1,83,000 ಇಲ್ಲಿ ಆಗ್ತಾರೆ. ಸೊ ಈಗ ನಾನು 3,000 ಹೋಯ್ತಾರೆ ಅಂತಂದ್ಬಿಟ್ಟು ನಾನು ಯೋಚನೆ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಏನು ಫೇಕ್ ಏನಿದೆ ಅದು ರಿಮೂವ್ ಆದ್ರೇ ಬೆಟರು. ಆಯಿತಾ? ಅದರಿಂದ ನಿಮ್ಮ ಅಕೌಂಟ್ಗೆ ಒಳ್ಳೆಯದಾಗೋದು. ಬಟ್ ಏನು ಅಷ್ಟೊಂದೇನು ಎಫೆಕ್ಟ್ ಆಗಲ್ಲ ಇಟ್ಕೊಂಡಿದ್ರು ಕೂಡ. ಆಯಿತಾ? ಈಗ ನಿಮಗೆ ಅನ್ನಿಸ್ಬೋದು ಬ್ರೋ ನಾನು ರಿಮೂವ್ ಮಾಡಿದ್ರೆ ಇರೋ ಕಮ್ಮಿ ಫಾಲೋವರ್ಸು ಹೊಂಟೋಗ್ತಾರೆ, ಸೊ ನನಗೆ ಬೇಜಾರಾಗುತ್ತೆ ಅಂತಂದರೆ ಬಿಟ್ಕೊಳ್ಳಿ ಹಂಗೆ. ಆಯಿತಾ? ಒಂದಷ್ಟು ಫಾಲೋವರ್ಸು ಇನ್ಕ್ರೀಸ್ ಆದಮೇಲೆ ಬೇಕಾದ್ರೆ ರಿಮೂವ್ ಮಾಡ್ಕೊಳ್ಳಿ. ಸೊ ನಾನು ಒಂದಷ್ಟು ದಿನ ಬಿಟ್ಟಿದ್ದೆ ಇದನ್ನು. ಸೊ ಇವಾಗ ಇದನ್ನು ರಿಮೂವ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದೀನಿ. ಸೊ ಏನಕ್ಕೆ ಬಿಡಬೇಕು? ಆಯಿತಾ? ಸೊ ಇದರಿಂದ ಅಕೌಂಟ್ ರೀಚ್ ಆಗ್ತಾಯಿಲ್ಲ, ಏನೋ ಒಂದು ಇದಾಗ್ತದೆ ಅಂತಂದರೆ ಸೊ ಯಾಕೆ ಇದನ್ನು ಬಿಡಬೇಕು ಅಂತ. ಬಟ್ ಇದಿದ್ರೂ ಕೂಡ ಸೊ ನೀವು ನೋಡ್ಬೋದು ನನ್ನ ವೀಡಿಯೋ 57,000 ಓಡಿದೆ, 23,000, 41,000, 10,000, 99,000
26,000, 1,00,000, 1,97,000 ಓಡಿದೆ ಆಯಿತಾ, ಓಡಿಲ್ಲ ಅಂತಲ್ಲ. ಬಟ್ ಇದಿದ್ದರೆ ಸೇಫ್ ಅಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ಓಡೋದೇ ಇಲ್ಲ ಅಂತಲ್ಲ, ಆ ಥರ ತಲೆಗೆ ಹಾಕಬೇಡಿ. ಇದಿದ್ದರೆ ಓಡೋದೇ ಇಲ್ಲ, ಅಕೌಂಟು ಒಬ್ರಿಗೂ ರೀಚ್ ಆಗೋದಿಲ್ಲ, ಅದೆಲ್ಲ ಸುಳ್ಳು ಆಯಿತಾ. ಏನೋ ಒಂದಷ್ಟು ಜನಕ್ಕೆ ಹೋಗೋದು ನಿಂತೋಗುತ್ತೆ. ಸೊ ಅದು ಆಗಬಾರ್ದು ಅಂತಂದರೆ ನೀವು ರಿಮೂವ್ ಮಾಡ್ಕೊಳ್ಳೋದೇ ಬೆಟರ್. ಈಗ ರಿಮೂವ್ ಮಾಡೋದು ಹೆಂಗೆ? ಸಿಂಪಲ್, ಇವಾಗ ನಾನು ಓಪನ್ ಮಾಡೋದ್ಮೇಲೆ ಇದೇ ಥರ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಫ್ಲ್ಯಾಗ್ಡ್ ಫಾರ್ ರಿವ್ಯೂ ಅಂತಿದೆ ನೋಡಿ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ನ ಮಾಡಿ. ಇಲ್ಲಿ ಕ್ಲಿಕ್ನ ಮಾಡಿದ ತಕ್ಷಣ ಸೊ ಅವರ ಒಂದು ಅಕೌಂಟ್ಸ್ಗಳು ಇಲ್ಲಿ ಲೋಡಾಗಿ ಬರುತ್ತೆ. ಕೆಲವೊಂದು ಸಲ ಕುಡ್ ನಾಟ್ ಫೌಂಡ್ ಅಂತ ಬರುತ್ತೆ. ಯಾಕೆಂತಂದರೆ ಅಲ್ಲಿ 3,000 ಜನ ಇದ್ದಾರೆ ನೋಡಿ, ಅದಕ್ಕೋಸ್ಕರ ಈ ಥರ ನೋಡಿ ಕುಡ್ ನಾಟ್ ಲೋಡ್ ಯೂಸರ್ಸ್ ಅಂತ ಬಂದ್ಬಿಡುತ್ತೆ. ಸೊ ನೀವೇನು ಮಾಡಬೇಡಿ, ತಲೆ ಕೆಡಿಸ್ಕೊಬಿಡಿ, ಅದು ಬರಲಿ ಬರದೇ ಇರಲಿ. ಬೇಕಾದರೆ ಒಂದಷ್ಟು ಸಲ ಬ್ಯಾಕಿಗೆ ಬಂದು ಹಿಂಗೆಲ್ಲ ಟ್ರೈ ಮಾಡಿದ್ರೆ ಆಮೇಲೆ ಅವ್ರ ಪ್ರೊಫೈಲ್ಗಳೆಲ್ಲ ಬರುತ್ತೆ, ಯಾರ್ಯಾರು ಫ್ಲ್ಯಾಗ್ಡ್ ಫಾಲೋವರ್ಸ್ ಯಾರು ಇದ್ದಾರೆ ಅಂತ, ಅವ್ರ ಅಕೌಂಟ್ಸ್ಗಳೆಲ್ಲ ನೀವು ಚೆಕ್ಔಟ್ ಮಾಡ್ಬೋದು. ಸೊ ಇವಾಗ ನೋಡಿ, ಇವಾಗ ಬಂದೇ ಬಿಡ್ತು. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ತುಂಬ ಅಕೌಂಟ್ಸ್ಗಳಿದ್ದಾವೆ. ಈ ಥರ ನಿಮ್ಗೆ ಲೀಸ್ಟ್ ತೋರಿಸುತ್ತೆ ಆಯಿತಾ. ಇವ್ರು ಯಾರು ಒರಿಜಿನಲ್ ಅಲ್ಲ ಅಂತ ಇನ್ಸ್ಟಾಗ್ರಾಮ್ ಅವರು ನಮ್ಗೆ ಹೇಳಿರೋದು. ಈ ಎಕ್ಸಾಂಪಲ್, ಇವಾಗ ಇವ್ರದ್ದು ಯಾರ್ದು ಇದು ಓಪನ್ ಮಾಡಿದ್ರೆ ನೀವು ನೋಡ್ಬೋದು. ಸೊ ಇವರು ಏನೋ ಇದು ಮಾಡ್ತಾಯಿಲ್ಲ, ಇವ್ರದ್ದು ನೋಡಿ. ಸೊ ನೀವಂತ ಇದೆ, ಸೊ 685 ಫಾಲೋವಿಂಗ್ ಇದೆ. ಸೊ ಈ ಥರ ಒಂಥರ ನೋಡಿದ್ರೆ ಅಕೌಂಟು ಸೊ ಫಾಲೋವರ್ಸ್ ಇರೋಲ್ಲ, ಆಮೇಲೆ ಅವ್ರು ಏನು ಪೋಸ್ಟ್ ಹಾಕಿರಲ್ಲ, DP ಇರೋಲ್ಲ. ಸೊ ಹಾಗಾಗಿ ಏನು ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಅವರು ಇವ್ರನ್ನೆಲ್ಲ ಫ್ಲ್ಯಾಗ್ಡ್ ಇದರಲ್ಲಿ ಆ್ಯಡ್ ಮಾಡಿಬಿಡ್ತಾರೆ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಯು ಕ್ಯಾನ್ ರಿಮೂವ್ ಸ್ಪ್ಯಾಮ್ ಆರ್ ಇರ್ರಿಲಿವೆಂಟ್ ಅಕೌಂಟ್ಸ್ ಫ್ರಮ್ ಯುವರ್ ಫಾಲೋವರ್ಸ್. ಲೆಟ್ ಅಸ್ ನೋ ಇಫ್ ವಿ ಗಾಟ್ ಇಟ್ ರಾಂಗ್ ಬೈ ಟ್ಯಾಪಿಂಗ್ ದ 3 dots ಅಂತ ಕೊಟ್ಟಿದ್ದಾರೆ. ಅಂತಂದರೆ ಕೆಲವೊಂದು ಸಲ ಏನಾಗುತ್ತೆ ಗೊತ್ತಾ ಗೈಸ್, ರಿಯಲಾಗಿ ಫಾಲೋ ಮಾಡಿರೋರು ಕೂಡ ಈ ಒಂದು ಗ್ರೂಪ್ಗೆ ಬಂದು ಆ್ಯಡ್ ಆಗಿಬಿಟ್ಟಿರ್ತಾರೆ ಪಾಪ ಆಯಿತಾ. ಸೊ ಅವರು ಜಾಸ್ತಿ ಜನ ಫಾಲೋ ಮಾಡ್ತಾ ಇರ್ತಾರೆ, ಮಿಸ್ ಆಗಿ ಇಲ್ಲಿ ಬಂದು ಇನ್ಸ್ಟಾಗ್ರಾಮ್ ಅವರು ಅವ್ರನ್ನೇ ಫೇಕ್ ಅಕೌಂಟ್ ಅಂತ ತಂದು ಆ್ಯಡ್ ಮಾಡಿದ್ರು ಕೂಡ ಆಗಿರುತ್ತೆ. ಸೊ ಹಾಗಾಗಿ ಇನ್ಸ್ಟಾಗ್ರಾಮ್ ಅವರಲ್ಲಿ ಹೇಳಿದ್ದಾರೆ, ಇನ್ ಕೇಸ್ ಏನಾದರೂ ಯಾರಾದರೂ ಒರಿಜಿನಲ್ ಅನಿಸ್ತು ಅಂತಂದರೆ ಅವರ ಒಂದು ಪ್ರೊಫೈಲಲ್ಲಿ 3 dotted ಲೈನ್ ಇದೆ ನೋಡಿ, ಇಲ್ಲಿ ಕ್ಲಿಕ್ನ ಮಾಡಿ ನಾಟ್ ಸ್ಪ್ಯಾಮ್ ಆರ್ ಇರ್ರಿಲಿವೆಂಟ್ ಅಂತ ಕೊಡ್ತು ಅಂತಂದರೆ ಅವರು ಅದರಿಂದ ಹೋಗ್ತಾರೆ, ಈ ಫ್ಲ್ಯಾಗ್ಡ್ ಫಾರ್ ರಿವ್ಯೂವಿಂದ ಹೋಗ್ತಾರೆ. ಸೊ ಇದನ್ನು ನೀವು ಬೇಕಂತಂದರೆ ಒಬ್ಬೊಬ್ಬರನ್ನೇ ಚೆಕ್ ಮಾಡ್ಕೋಬೋದು. ಈಗ ನನಗೆ 3,000 ಇರೋದರಿಂದ ಸೊ ಈಗ ನಾನು ಒಬ್ಬೊಬ್ಬರನ್ನೇ ಚೆಕ್ ಮಾಡಿಕೊಂಡು ಕುತ್ಕೊಳ್ಳೋಕ್ಕೆ ಆಗೋದಿಲ್ಲ, ಜೊತೆಗೆ ಇಲ್ಲಿ ನಮ್ಗೆ ಲೋಡು ಆಗೋಲ್ಲ ಆಯಿತಾ. ಸೊ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಇನ್ಸ್ಟಾಗ್ರಾಮ್ ಅವರು ಕರೆಕ್ಟಾಗಿ ಇದು ಮಾಡಿ ಫಿಲ್ಟ್ರ್ ಮಾಡೇ ಕೊಟ್ಟಿರ್ತಾರೆ ಅಂತ ಅಂದ್ಕೊಡ್ತೀನಿ. ಅವ್ರ ಮೇಲೆ ನಂಬಿಕೆ ಇದೆ, ಅದಕ್ಕೋಸ್ಕರ ಈಗ ನಾನು 3,200 ಫಾಲೋವರ್ಸ್ನು ಕೂಡ ರಿಮೂವ್ ಕೊಡ್ತೀನಿ ಇವಾಗ. ಸೊ ಇದನ್ನು ರಿಮೂವ್ ಮಾಡಬೇಕು ಅಂತಂದರೆ ಅಲ್ಲಿ ಮೇಲ್ಗಡೆ ಒಂದು ರಿಮೂವ್ ಆಲ್ ಅಂತ ಒಂದು ಬಟನ್ ಇದೆ ನೋಡಿ. ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ, ಕೇಳುತ್ತೆ ರಿಮೂವ್ ಫಾಲೋವರ್ಸ್ ಅಂತ. ಸೊ ಜಸ್ಟ್ ಕಣ್ಣು ಮುಚ್ಕೊಂಡು ರಿಮೂವ್ ಕೊಡಬೇಕು. ಈಗ 3,236 ಜನ ಫಾಲೋವರ್ಸು ಹೊಂಟೋದ್ರು. ಓಕೆ, ಸೊ ಇಲ್ಲಿ ಯುವರ್ ಫಾಲೋವರ್ ಕೌಂಟ್ ವಿಲ್ ಬಿ ಅಪ್ಡೇಟೆಡ್ ಸೂನ್ ಅಂತ ಕೊಡ್ತಾರೆ. ಅಂತಂದರೆ ಈಗ ಸಡನ್ನಾಗಿ ಹೊಂಟೋಗಿರಲ್ಲ, ಈಗ 1,86,000 ಇದೆ, ಹಂಗೆ ಇರ್ತಾರೆ. ಒಂದು ಸ್ವಲ್ಪ ಹೊತ್ತಾದಮೇಲೆ 1,83,000 ಆಗಿರ್ತಾರೆ ನಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ. ಸೊ ಈ ಥರ ನೀವು ಫ್ಲ್ಯಾಗ್ಡ್ ಫಾರ್ ರಿವ್ಯೂವಲ್ಲಿರುವಂಥ ಫಾಲೋವರ್ಸ್ಗಳನ್ನ ನೀವು ರಿಮೂವ್ ಮಾಡ್ಕೋಬೋದು. ಈಗ ಫಾಲೋವರ್ಸ್ ಮೇಲೆ ನಾನು ಕ್ಲಿಕ್ನ ಮಾಡಿದ್ರೆ ಸೊ ಇಲ್ಲಿ ನೀವು ನೋಡ್ಬೋದು, ಯಾವುದೇ ಥರ ನನಗೆ ಫ್ಲ್ಯಾಗ್ಡ್ ಆಪ್ಷನಲ್ಲಿ ಫ್ಲ್ಯಾಗ್ಡ್ ರಿವ್ಯೂವಲ್ಲಿ ಯಾರೂ ಕೂಡ ನನಗೆ ತೋರಿಸ್ತಾ ಇಲ್ಲ. ಓಕೆ, ಸೊ ಈ ಥರ ನಿಮ್ಮ ಒಂದು ಅಕೌಂಟ್ ರೀಚನ್ನು ನೀವು ಇನ್ಕ್ರೀಸ್ ಮಾಡ್ಕೋಬೇಕು ಅಂತಂದರೆ ಈ ಒಂದು ಫ್ಲ್ಯಾಗ್ಡ್ ಫಾರ್ ರಿವ್ಯೂವಲ್ಲಿ ಇರುವಂಥ ಒಂದು ಅಕೌಂಟ್ಸ್ಗಳನ್ನ ರಿಮೂವ್ ಮಾಡ್ಕೊಳ್ಳಿ. ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಜೊತೆಗೆ ವಿಡಿಯೋ ಎಷ್ಟ ಆಯಿತು ಅಂತಾರೆ ಲೈಕ್ ಮಾಡಿ. ನಿಮ್ಮ ಒಂದು ಅಕೌಂಟಲ್ಲಿ ಎಷ್ಟು ಜನ ಈ ಫ್ಲ್ಯಾಗ್ಡ್ ಫಾರ್ ರಿವ್ಯೂವಲ್ಲಿ ಇದ್ದರು ಅನ್ನೋದನ್ನ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಗೈಸ್. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್.